ಬೋಟ್ ಇರೋರಿಗೆ ಅಲ್ಲಿ ಇಲ್ಲ. ಇಷ್ಟು ನಡೆಯೋಕ್ಕೂ ಆಗಲ್ವಾ ಅಂತ ಅನ್ಕೋಬೇಡಿ. ವೆಲ್ಕಮ್ ಟು ಸ್ಟೋರಿ ಬೋರ್ಡ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವೊಂದು ಬೀಚ್ಗೆ ಹೋಗ್ತಾ ಇದ್ದೀವಿ. ಆ ಬೀಚ್ ಹೆಸರು ಸೆಂಟ್ ಜೋತೆಕ್ ಬೀಚ್ ಅಂತ. ಇದು ನಾವಿರೋದ್ರಿಂದ ಒಂದು 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಇವಾಗೆಲ್ಲ ತುಂಬಾ ಈ ಬೀಚ್ ಸೈಡ್ಗೆಲ್ಲ ತುಂಬಾ ವಿಸಿಟ್ ಮಾಡ್ತಾರೆ ಎಲ್ಲಾರು. ಸೊ ನಾವು ಆ ಬೀಚ್ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಸೊ ಈ ವಿಡಿಯೋದಲ್ಲಿ ನೀವು ಕೆನಡಾದಲ್ಲಿ ಒಂದು ಬೀಚ್ ಅಂದ್ರೆ ಹೇಗಿರುತ್ತೆ ಅಂತೆಲ್ಲ ನೋಡ್ಬೋದು. ಬನ್ನಿ. ಬೀಚ್ ಜಾಗಕ್ಕೆ ಬಂದಿದ್ದೀವಿ ನಾವು ಇವಾಗ. ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ. ಒಬ್ಬೊಬ್ಬರೇ ಟಿಕೆಟ್ ತೋರಿಸ್ಬಿಟ್ಟು ಎಲ್ಲರೂ ಒಳಗಡೆ ಹೋಗ್ತಾ ಇದ್ದಾರೆ. ಟಿಕೆಟ್ ಆನ್ಲೈನಲ್ಲೇ ಬುಕ್ ಮಾಡಿದ್ದು ನಾವು. ನಮ್ಮ 3 ಜನಕ್ಕೆ ಸೇರಿ $45 ಆಯಿತು. ಇಲ್ಲಿ ಬಂದು ತೊಗೊಬೋದು ಟಿಕೆಟ್, ಎಂಟ್ರೆನ್ಸ್ ಟಿಕೆಟು. 5 minutes ಆಯಿತು. 5 minutesಯಿಂದ ಕಾರ್ ನಿಲ್ಸೋದಕ್ಕಂತ ಜಾಗ ಹುಡುಕ್ತಾ ಇದ್ದೀವಿ. ತುಂಬಾ ರಶ್ ಇದೆ. ಸೊ ತುಂಬ ಜನ ಬಂದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಒಂದು ಫುಲ್ ರೌಂಡ್ ಬಂದಿದ್ದೀವಿ, ಎಲ್ಲೂ ಜಾಗ ಇಲ್ಲ ನಿಲ್ಸೋದಕ್ಕೆ. ಮತ್ತೆ ಅದೇ ಜಾಗಕ್ಕೆ ಬಂದಿದ್ದೀವಿ. ಎಲ್ಲಿ ಸ್ಟಾರ್ಟ್ ಮಾಡೋದು ಅಲ್ಲಿಗೆ. ವೀಕೆಂಡ್ ಅಲ್ವಾ? ಬೀಚ್ ಸೈಡು ಈ ಥರ ಎಲ್ಲ ನಾವು ಬಂದರೆ ಈ ಡಕ್ ಥರದ್ದು ನಾವು ನೋಡ್ಬೋದು. ತುಂಬಾನೇ ಇಲ್ಲಿರುತ್ತೆ. ಸೊ ಅಪ್ಪ ಮಗಳು ಇಬ್ರು ರೆಡಿ ಆಗಿದ್ದಾರೆ ನೀರಲ್ಲಿ ಇಳಿಯೋದಕ್ಕೆ. ಭೂಮಿಗೆ ಫುಲ್ ಖುಷಿ. ಏನ್ ಅನಿಸ್ತಾ ಇದೆ ಅಂಬು? ನಿಜ ಚೆನ್ನಾಗಿರುತ್ತೆ, ಬಟ್ ತುಂಬಾ ಹೋಗಕ್ಕಾಗತ್ತ ಅಂತ ನಿಜ. ಮನೆ ಅಂತೂ ತುಂಬಾ ಚೆನ್ನಾಗಿದೆ ಅಲ್ಲ? ಮನೆನ ಹೋಟೆಲ್ ಅದು ಮನೆ. ಸೊ ಇದೆಲ್ಲ ಅವ್ರದ್ದು ಓನ್ ಪ್ರಾಪರ್ಟಿ ಇರುತ್ತೆ ಅನ್ಸುತ್ತಲ್ಲ. ತುಂಬಾ ಚೆನ್ನಾಗಿದೆ ಆ ಮನೆ ಅಂತೂ. ಆಚೆಗಡೆ ಬಾರ್ಬಿಕ್ಯೂ ಮಾಡಿ ಕುತ್ಕೊಳೋದಕ್ಕೆಲ್ಲ ಜಾಗ ಮಾಡಿರೋದು, ಅವ್ರ ಸುತ್ತ ಇಟ್ಕೊಂಡಿರೋದೆಲ್ಲ ಸೂಪರ್ ಆಗಿದೆ ಅಲ್ಲ ಅಂಬು? ಹೋಗೋಣ. ಇಲ್ಲೆಲ್ಲ ಮನೆಗೂ ಅವ್ರದ್ದೇ ಒಂದು ಬೋಟ್ ಇದೆ. ಸೊ ಅವ್ರ ಸ್ವಂತ ಬೋಟ್. ಆ ಬೋಟಲ್ಲಿ ಅವರು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಅವರು ಆ ಬೋಟ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ ಇದೆಲ್ಲ. ಪ್ಲೀಸ್ ಹೋಗ್ಬೋದಾ ಇವಾಗ? ನಾವು ಹೋಗೋಕ್ಕಾಗಲ್ಲ, ಅದು ಅವ್ರ ಸ್ವಂತ ಬೋಟ್ ಅಲ್ಲ. ಬೀಚಿಗೆ ಹೋಗೋಣ ಅಂತ ಅಂದಿದ್ದು. ಲೇಕು ಇಷ್ಟು ಕ್ಲೀನಾಗಿರೋದಕ್ಕೆ ಕಾರಣ ಈ ಮಿಷಿನು. ಅಂದರೆ ಒಳಗಡೆ ಬಿದ್ದಿರೋ ಕಸ, ಎಲೆಗಳು, ಒಣಗಿರೋ ಎಲೆಗಳು ಮತ್ತು ಈ ಪಾಚಿ ಇದನ್ನೆಲ್ಲ ಈ ಮಿಷಿನು ಕ್ಲೀನ್ ಮಾಡುತ್ತೆ. ಸೊ ಹಾಗಾಗಿ ಈ ಲೇಕು ಇಷ್ಟು ನೀಟಾಗಿ, ಇಷ್ಟು ಕ್ಲೀನಾಗಿ ನಮಗೆ ಕಾಣಿಸ್ತಾ ಇದೆ.
ಹೋಗಿದ ತಕ್ಷಣನೇ ನೀರಲ್ಲಿ ಇಳಿಯೋಣ ಅಂತ ಹೇಳಿ ನಮ್ಮ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ನೀರಲ್ಲಿ ಇಳಿಯೋದಕ್ಕಂತ ನಾನು ಭೂಮಿ ಆದಷ್ಟು ಫುಲ್ ರೆಡಿ ಆಗಿಬಿಟ್ಟಿದ್ದೀವಿ. ನೋಡೋಣ ಬನ್ನಿ. ನನಗೆ ಸ್ವಲ್ಪ ಸ್ಯಾಡ್ ಇದೆ, ಯಾಗೊತ್ತಾ, ಇವಾಗ ಸಣ್ಣ ಇದೆ, ಏನಾದ್ರು ಪೂಲ್ಗೆ ಹೋದ್ರೂ ಸನ್ಸ್ಕ್ರೀಮ್ ಹಾಕಿದ್ರು ನಾವು ಬ್ಲ್ಯಾಕ್ ಆಗ್ತೀವಿ. ಅದು ನನಗೆ ಸ್ಯಾಡ್ ಇದೆ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿ ಸ್ವಲ್ಪ ಎಲ್ಲ ಓಡಾಡಿ ಆಮೇಲೆ ಇಳಿಬೇಕಿತ್ತ. ಹೋಗಿ ಸ್ವಲ್ಪ ಓಡಾಡಿ, ಟೈಮ್ ಇದೆ, ಸಂಜೆವರೆಗೂ ಟೈಮ್ ಇದೆ, 7 ಗಂಟೆವರೆಗೂ ಇರೋದು. ಬೆಳಗ್ಗೆ 9 to ಸಂಜೆ 7 o'clock ನಾವು ಟಿಕೆಟ್ ತೊಗೊಂಡಿರೋದು. ಬಟ್ ನಾವು ಬಂದಿದ್ದೆ 12 ಗಂಟೆಗೆ. ಈ ಪಾರ್ಕಿಂಗ್ ಸ್ವಲ್ಪ ಮುಂದೆ ಸಿಕ್ಕಿದ್ರೆ ನಾವು ಗಾಡಿನ ಬೇಗ ನಿಲ್ಲಿಸ್ಬಿಟ್ಟು ಬೇಗ ಹತ್ರದಲ್ಲಿ ಹೋಗ್ಬೋದು. ಬಟ್ ನಾವು ಲೇಟಾಗಿ ಬಂದಿದ್ದರಿಂದ ತುಂಬ ಹಿಂದೆ ನಿಲ್ಲಿಸಿದ್ದೀವಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ನಡೆಯೋಕ್ಕೂ ಆಗಲ್ವಾ ಅಂತ ಅಂದ್ಕೋಬೇಡಿ. ಇವಾಗ ತಾನೇ ನೀವು ಹೇಳಿದ್ದು ಅಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಬಿಟ್ಟು ಆಮೇಲೆ ಬೀಚಿಗೆ ಇಳಿಬೋದಾಗಿತ್ತು ಅಂತ. ಬೀಚಲ್ಲಿ ಓಡಾಡಬೇಕು ಅಂತ, ಪಾರ್ಕಿಂಗಲ್ಲಿ ಓಡಾಡಬೇಕು ಅಂತ ನಾನು ಹೇಳಲಿಲ್ಲ. ಇಲ್ಲಿ ಬೆಳಿಗ್ಗೆ 9 o'clock ಸ್ಟಾರ್ಟ್ ಆದರೆ ಸಂಜೆ 7 o'clockವರೆಗೂ ಇರುತ್ತೆ. ಸೊ ಫ್ಯಾಮಿಲಿ ಬಂದರೆ ಫುಲ್ಲು ಸಂಜೆವರೆಗೂ ಎಂಜಾಯ್ ಮಾಡೋದಕ್ಕೆ ಸುಮಾರು ಆ್ಯಕ್ಟಿವಿಟೀಸ್ ಇದೆ. ನೀರಲ್ಲಿ ಇಳಿಬೋದು, ಈ ಥರ ವಾಲಿಬಾಲು ಆಡ್ಬೋದು. ಮತ್ತು ಸುಮಾರು ಫ್ಯಾಮಿಲಿ ಬಾರ್ಬಿಕ್ಯೂ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದ ತಕ್ಷಣ ಈ ಬಾರ್ಬಿಕ್ಯೂ ಆ್ಯಕ್ಟಿವಿಟೀಸ್ ತುಂಬಾ ಇರುತ್ತೆ. ಯಾಕಂದರೆ ವಿಂಟರಲ್ಲೆಲ್ಲ ನಾವು ತುಂಬ ಒಳಗಡೆ ಇರೋದ್ರಿಂದ ಸಮ್ಮರ್ ಬಂದಾಗ ಈ ಥರ ಬಾರ್ಬಿಕ್ಯೂ ಮಾಡಿಕೊಂಡು ಇಲ್ಲೇ ಊಟ ಮಾಡೋದು, ಈ ಥರ ವಾಲಿಬಾಲ್ ಆಡೋದು ಎಲ್ಲರೂ ಸೇರಿ. ಮತ್ತು ತುಂಬ ಬೀಚ್ ಸುತ್ತಮುತ್ತ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡೋದು. ಸೊ ಇದೆಲ್ಲ ತುಂಬ ಇರುತ್ತೆ. ಇಲ್ಲಿ ವೆದರು ಆ್ಯಕ್ಚುಲಿ ನಾವಿರೋ ಜಾಗ ಹತ್ರ ಎಲ್ಲ ತುಂಬ ಬಿಸಿಲು ಸೆಕೆ ಅನ್ನಿಸ್ತಾ ಇತ್ತು. ಇಲ್ಲಿ ನೀರಿರೋದಕ್ಕೂ ಏನೋ ತುಂಬ ಗಾಳಿ, ತುಂಬ ತಣ್ಣಗಿರೋ ಗಾಳಿ ಬೀಸ್ತಾ ಇದೆ. ತುಂಬ ಚೆನ್ನಾಗಿದೆ ವೆದರು. ನೋಡಿ ಎಷ್ಟು ಜನ ಬಂದಿದ್ದಾರೆ. ತುಂಬ ಜನ ಬಂದು ಕುತ್ಕೊಂಡು ಅಲ್ಲೇ ಊಟ ಮಾಡೋದು, ಆಟಗಳು ಆಡೋದು. ಭೂಮಿ ಅವ್ರ ಅಪ್ಪಗಂತ ವೆಯ್ಟ್ ಮಾಡ್ತಾ ಇದ್ದಾಳೆ ನೀರಲ್ಲಿ ಇಳಿಬೇಕಂತ. ಅಚ್ಚ ಒಂದು ಏರ್ ಬ್ಯಾಂಡ್ ತಗೊಂಡಾಗ ಹೋಗಿದ್ದು ಇಷ್ಟೊತ್ತಾಗತ್ತಾ? ಚೆನ್ನಾಗಿದೆ ಅಂಬು ಬೀಚು. ಚೆನ್ನಾಗಿದೆ. ಅಲ್ಲಿ ಲೈನ್ಸ್ ಎಲ್ಲ ಹಾಕಿರ್ತಾರೆ ಎಲ್ಲೆಲ್ಲ ಹೋಗ್ಬೇಕು ಅಂತ. ಅದು ಪಾಸ್ ಆದ್ರೆ ಬೋಟ್ ಬೇಕು. ಅಲ್ಲೆಲ್ಲ ನಮಗೆ ಹೋಗೋಕ್ಕಾಗಲ್ಲ. ಎಲ್ಲರೂ ಬೋಟ್ ಇರೋರಿಗೆ ಅಲ್ಲಿ ಈ ಲೈನ್ ಆ ಕಡೆ ಎಲ್ಲ ಹೋಗ್ಬೋದು. ಮತ್ತೆ ಆಟ ಆಡೋದಿದೆ. ಈ ಬೋಟ್ ಇರೋರು ಸ್ವಲ್ಪ ದೂರ ಎಲ್ಲ ಹೋಗ್ಬಿಟ್ಟು ಬರ್ಬೋದು. ಬಟ್ ನೀರಲ್ಲಿ ಆಟ ಆಡೋರಿಗೆ ಒಂದು ದಾರ ಥರ ಅವರು ಕಟ್ಬಿಟ್ಟು ಇಷ್ಟು ಲಿಮಿಟ್ ಅಂತ ಹೇಳಿ ಹಾಕಿರ್ತಾರೆ. ಆ ಲಿಮಿಟ್ ಬಿಟ್ಟು ಹೋಗಂಗಿಲ್ಲ. ಸೊ ಸೇಫ್ಟಿ ಪರ್ಪಸ್ಗಂತ ಹೇಳಿ ಅವರು ಅದು ಮಾಡಿರ್ತಾರೆ. ಒಳಗಡೆ ತುಂಬ ಕಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗಿರುತ್ತೋ ಗೊತ್ತಿಲ್ಲ. ಓ ಭೂಮಿ ಒಂದ್ಸರಿ ಮುಳುಗ್ಬಿಟ್ಲು ಥಂಡಿ ಎಲ್ಲ ಹೋಗ್ಲಿ ಅಂತ. ಸೇಫ್ಟಿಗೋಸ್ಕರ ಈ ಥರ ಸೇಫ್ಟಿ ಗಾರ್ಡ್ ಇರ್ತಾರೆ, ನೋಡ್ಕೊತಾ ಇರ್ತಾರೆ. ಅಂದರೆ ಒಂದು ಲಿಮಿಟ್ ಬಿಟ್ಟು ಏನಾದರೂ ಮುಂದೆ ಹೋಗ್ತಾರ ಜನಗಳು ಅಂತ ಎಲ್ಲ ಅವರು ಫುಲ್ ಇಲ್ಲಿಂದನೇ ಕುತ್ಕೊಂಡು ನೋಡ್ಕೊತಾ ಇರ್ತಾರೆ.
ಇದು ಒಂಥರ ಬೇರೆನೇ ಆ್ಯಂಬಿಯನ್ಸು, ಅಂದರೆ ಈ ಮ್ಯೂಸಿಕ್ಕು, ಈ ನೀರು ಸೌಂಡು, ಇಷ್ಟು ಜನ ಕ್ರೌಡು, ಇದೆಲ್ಲ ನೋಡಿದ್ರೆ ಒಂಥರ ಖುಷಿ. ಏನಾಯ್ತು ಅಂಬು? ಚಳಿ ಹತ್ರ ಚಳಿ. ಇಲ್ಲಿ ಎಲ್ಲ ಕಡೆನೂ ಈ ಥರ ಮಕ್ಳುಗಳ್ಗೆ ಆಟ ಆಡೋದಕ್ಕಂತೇಳಿ ಪ್ಲೇ ಏರಿಯಾ ಇರುತ್ತೆ. ಸೊ ಮಕ್ಕಳು ಫುಲ್ಲು ಅಲ್ಲಿ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬಂದು ಇಲ್ಲೂ ಎಂಜಾಯ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಸೈಡಲ್ಲಿ ವಾಲಿಬಾಲ್ ಆಡ್ತಾ ಇದ್ದಾರೆ.
ಮಕ್ಕಳಿಗೆ ಇಷ್ಟ ಆಗೋ ಥರ ಈ ನೀರು ತುಂಬೋದು ಎಲ್ಲ ಇವರಿಲ್ಲ ಅರೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ ಇದು ಮಾತ್ರ. ಈ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಮಳೆ ನೀರಲ್ಲಿ ಆಟ ಆಡೋ ಥರ ಒಂದು ಫೀಲ್ ಸಿಗುತ್ತಲ್ಲ. ನೋಡಿದ್ರಲ್ಲ ಕೆನಡಾದಲ್ಲಿ ಬೀಚ್ ಯಾವ ಥರ ಇರುತ್ತೆ ಅಂತ, ಮತ್ತು ಇಲ್ಲಿ ಜನಗಳೆಲ್ಲ ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅನ್ಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.